ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ಮೇಲೆ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಸೊ 3 ಮಂತ್ಸ್ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್ ತೊಗೊಂಡಿದ್ದೆ. ಯಾಕಂದರೆ ಈ ನಡುವೆ ನಾನು ಲೈಫಲ್ಲಿ ಸುಮಾರು ಸವಾಲುಗಳನ್ನ ಎದುರಿಸಬೇಕಾಯಿತು. ಸೊ ಪೇರೆಂಟ್ಸ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಪರ್ಸನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಾಜೆಕ್ಟ್ ಪ್ರಾಬ್ಲಮ್ಸ್ ಸುಮಾರು ಅನುಭವಿಸ್ಬೇಕಾಯ್ತು. ಯಾಕೆಂದರೆ ಅದೆಲ್ಲ ಊಹೆಗೂ ಮೀರಿದ್ದು ಘಟನೆಗಳು ನಡೆದ್ಬಿಟ್ಟು ಲೈಫಲ್ಲಿ. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೋತೀನಿ ಫ್ಯೂಚರಲ್ಲಿ. ನನ್ನ ಕತೆ, ನನ್ನ ಲೈಫ್ ಜರ್ನಿನ ಖಂಡಿತ ಹಂಚ್ಕೋತೀನಿ ಇನ್ಮೇಲೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಸೊ ಬ್ರೇಕ್ ತೊಗೊಂಡ್ರು ಕೂಡ ನಾನು ಸುಮ್ಮನೆ ಕೂತಿಲ್ಲ. ಸೊ ಪ್ರಾಜೆಕ್ಟ್ಸ್ ವರ್ಕ್ ನಡೆದಿದೆ. ಸೊ ಇಂಥ ಡಿಫಿಕಲ್ಟ್ ಸಿಚುವೇಷನಲ್ಲಿ ನನ್ನ ಜೊತೆ ನಿಂತಹ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಅಕ್ಕ ತಂಗಿಯರಾಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಇವರೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿ ಮೋಟಿವೇಟ್ ಆಗಿ ನಿಂತರು. ಯಾಕಂದರೆ ಪ್ರತಿ ಸಲನೂ ನಾನು ಯಾಕೋ ಮ್ಯೂಸಿಕ್ನ ಕೈ ಬಿಟ್ಬಿಡೋಣ ಅಂತ ಅಂದ್ಕೊಂಡಾಗ ಇವರೆಲ್ಲ ನನಗೆ ಮೋಟಿವೇಟ್ ಮಾಡ್ತಾಯಿದ್ರು. ಯಾಕಂದರೆ ಇವತ್ತು ನಾವು ಏನು ಮ್ಯೂಸಿಕಲ್ಲಿ ಬೆಳೆದಿದ್ರು ಕೂಡ ಬಿಕಾಸ್ ಆಫ್ ದೆಮ್ ಕ್ಲಾಪ್ಸ್, ಅವ್ರ ಕ್ಲಾಪ್ಸಿಂದ, ಅವ್ರ ಪ್ರೀತಿಯಿಂದ ನಾವು ಬೆಳೆದಿರೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳ್ತಾಯಿದ್ರು, ಯಾವಾಗ ನಿಮ್ಮ ಸಾಂಗ್ಸ್ ರಿಲೀಸ್ ಆಗುತ್ತೆ, ಯಾವಾಗ ನಿಮ್ಮ ಸಾಂಗ್ಸ್ ಕೇಳೋದು. ಯಾಕಂದರೆ ಸೊ ಏನಂದರೆ, ಸೊ ಲೈಫಲ್ಲಿ ಎಲ್ಲದಕ್ಕೊಂದು ರೈಟ್ ಟೈಮ್ ಅಂತ ಬೇಕು. ಆ ರೈಟ್ ಟೈಮ್ ಯಾವಾಗ ಬರುತ್ತೋ ಅದು ಕಾಯಬೇಕು. ಸೊ ಹಾಗಾಗಿ ನಾನು ಇದು ರೈಟ್ ಟೈಮ್ ಅಂತ ಅಂದ್ಕೋತೀನಿ. ಯಾಕಂದರೆ ವ್ಯಕ್ತಿಗಳ ವ್ಯಕ್ತಿತ್ವಗಳು, ಬಣ್ಣಗಳು ಕೆಲವೊಂದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅವೆಲ್ಲ ಗೊತ್ತಾದಾಗಲೇ ನಾವು ಬೆಳಿಬೇಕು ಅಂತ ಅಂದ್ಕೊಳ್ಳೋದು. ಹಾಗಾಗಿ ಇದು ರೈಟ್ ಟೈಮ್ ಅಂದ್ಕೋತೀನಿ. ಖಂಡಿತ ಇನ್ಮೇಲೆ ನಾನು ಮಾಡಿರ್ತಕ್ಕಂಥ ಆಲ್ಬಮ್ ಸಾಂಗ್ಸ್ಗಳು ನಿಮ್ಮ ಮುಂದೆ ರಿಲೀಸ್ ಮಾಡ್ತೀನಿ. ಸೊ ಇನ್ಮೇಲೆ ಸಿನಿಮಾಗಳ ಅಪ್ಡೇಟು, ಆಮೇಲೆ ಸಿನಿಮಾ ಮಾಡ್ತಾ ಇರೋದು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ಸೊ ಇದು ಫುಲ್ ಸ್ಟಾಪ್ ಅಲ್ಲ, ಇನ್ಮೇಲೆ ಶುರು ಮಾಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೆಂಗೆ ಇರಲಿ, ನಿಮ್ಮ ನಂಬಿಕೆ ಉಳಿಸ್ಕೋ ಅಂತ ಕೆಲಸ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲ ಸಿಚುವೇಷನಲ್ಲೂ ನನ್ನ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.